ದೇಶನಾಗ ಒಂದು ಸಂಚಲನ ಆಯ್ತು ಏನಂದ್ರೆ ನರೇಂದ್ರ ಮೋದಿಯವ್ರು ದೇಶ ಪ್ರಧಾನಮಂತ್ರಿ ಆಗ್ಬೇಕು. ಇದನ್ನು ಯಾರೂ ತಪ್ಪಿಸ್ಲಿಕ್ಕಾಗಲಿಲ್ಲ. 4 ಮಂದಿ ಇರೋರು ವಿರೋಧ ಮಾಡೋರು. ಯೋಗಿ ಆದಿತ್ಯನಾಥರು ನರೇಂದ್ರ ಮೋದಿಯವ್ರ ನಂತರ ಈ ದೇಶದ ಪ್ರಧಾನಿ ಯಾರು ಆಗ್ಬೇಕಾದ್ರೆ ಯೋಗಿ ಆದಿತ್ಯನಾಥರು, ಇದು ಜನರ ಭಾವನೆ. ಹಂಗೆ ಕರ್ನಾಟಕದಾಗ ಈ ಭ್ರಷ್ಟ ಸರ್ಕಾರ ಹೋದ ಮೇಲೆ ಯತ್ನಾಳೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಈ ರಾಜ್ಯದ ಜನರ ಭಾವನೆ. ರಾಜ್ಯದ ಜನರ ಭಾವನೆಗೆ ಹೈಕಮಾಂಡ್ ಒಪ್ಕೋತ ತಿಳ್ಕೊಂಡಿನಿ. ಒಪ್ಕೊಳ್ಳಿಲ್ಲ ಅಂದ್ರೆ ನನ್ನ JCB ಪಾರ್ಟಿ ರೆಡಿನೇ ಐತಿ. ನಾನು ಯಾರ ಸಂಪರ್ಕ ಹೋಗಿಲ್ಲ ಪಾಪ. ಅವ್ರು ಯಾರೂ ಸಂಪರ್ಕ ಬಂದೇ ಇಲ್ಲ. ಯಾಕಂದ್ರೆ ಅವ್ರಿಗೀಗ ನಮ್ದು ಅವಶ್ಯಕತೆ ಇಲ್ಲ. ಅವ್ರಿಗೆ ಅವಶ್ಯಕತೆ ಯಾವಾಗ ಬರ್ತೈತಿ 2027ಕ್ಕೆ. ಈ ಗೋವಾದಾಗನೂ ಒಂದು ಪರಿವರ್ತನೆ ಆಗ್ಲಾಕತ್ತೈತಿ. 2027 ಅಲ್ಲಿ ಚುನಾವಣೆ ಇದೆ. ಅಷ್ಟರೊಳಗೆ ಹೈಕಮಾಂಡದವರು ಒಂದು ನಿರ್ಣಯ ಮಾಡ್ತಾರೆ. ಮಾಡಲಿಲ್ಲ ಅಂದರೂ ನಂದು ರೆಡಿ ಇಟ್ಕೊಂಡಿನಿ. JCB ಪಾರ್ಟಿ ಬಯಲ ಎಲ್ಲ ಪಾರ್ಟಿ ರೆಡಿ ಐತಿ. 28ಕ್ಕೆ ಮುಖ್ಯಮಂತ್ರಿಯಾಗಿ 11 JCBಗಳ ಪೂಜೆ ಮಾಡಿ ಜ್ಞಾನಪೂರ್ಣಂ ಜಗನ್ಜ್ಯೋತಿ ಹಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ. ಆ ಪಾರ್ಟಿಯಾಗಿದ್ದರೂ ಹೋಗ್ತೀನಿ, ಪಾರ್ಟಿಯಾಗಿ ಇರ್ಲಿಕ್ಕಂದ್ರು. JCB ಅಂದ್ರೆ ಜೆ ಅಂದ್ರೆ JDS, ಅಲ್ಲಿ ನಾರಾಜಾದವ್ರು ನಮ್ಮ ಕಡೆ ಬರ್ತಾರೆ. ಸಿ ಅಂದ್ರೆ ಕಾಂಗ್ರೆಸ್, ಅಲ್ಲೂ ಒಳ್ಳೆಯವರು ಅದಾರ, ಅವರು ನಮ್ಮ ಪಾರ್ಟಿಗೆ ಬರ್ತಾರೆ. B ಅಂದ್ರೆ BJP, ಅದೇ ಒಂದು ದೊಡ್ಡ ಪಾರ್ಟಿ ಆಗ್ತದೆ. ಎಲ್ಲ ಕಡೆ 30% ತೊಗೊತೀನಿ. 10% ರಾಜಕೀಯ ಮಾಡಲಾರ ಹುಡುಗರು ತೊಗೊಂಡ್ರೆ ಆ ಪಕ್ಷ ಕಟ್ತೀನಿ. ಈಗ